ಹಾಯ್ ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೋಡಿ ಏನು ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತಾ ಇರೋದು. ಅಂದರೆ ಇಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ ಬಜ್ಜಿಗೆ ಮೆಣಸಿನ್ಕಾಯಿನ ಸೀಳಿಟ್ಕೊಳ್ತಾ ಇರೋದು. ಹಾಗೆಯೇ ಇಲ್ಲಿ ಕಜ್ಜಿಕಾಯಿ ಮತ್ತು ಕರಿಗಡುಬು ಎಲ್ಲನೂ ಕೂಡ ರೆಡಿ ಆಗ್ತಾ ಇರೋದು. ಹಾಗೆ ಜೊತೆಗೆ ಪೂರಿ. ನಮ್ಮ ಮನೇಲಿ ಪೂರಿ ಹಾಗೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಇವೆಲ್ಲವೂ ಕೂಡ ನಾನು ಎಲ್ಲ ಕೆಲಸ ಮಾಡಿ ಅಡುಗೆ ಪ್ರಿಪ್ರೇಷನ್ಗೆ ಅಂತ ಇಟ್ಕೊಂಡಿದ್ದು ಸ್ವಲ್ಪ ಲೇಟೇ ಆಗೋಯಿತು. ಆದರೂ ಕೂಡ ನಾನು ಈ ಒಂದು ಹಬ್ಬದ ಬ್ಯುಸಿನಲ್ಲೂ ಕೂಡ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೋಳಿಗೆ, ಸಾಂಬಾರು, ಸಂಡಿಗೆ, ಕರಿಗಡುಬು, ಅನ್ನ, ಸಾರು, ಪಲ್ಯ ಇವೆಲ್ಲವೂ ಕೂಡ ರೆಡಿ ಮಾಡಿ ನಂತರ ಸಾಮಾನ್ಯವಾಗಿ ಸಾಯಂಕಾಲದ ಪೂಜೆಯ ಸಮಯ ಏನಿತ್ತು ಆ ಟೈಮಲ್ಲಿ ನೋಡಿ ಇದೆಲ್ಲರೂ ಕೂಡ ಮನೆ ದೇವ್ರ ಪೂಜೆ ಮಾಡಿರ್ತಕ್ಕಂಥದ್ದು. ಸಂಜೆ ಅಮ್ಮನ ಒಂದು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ವಿಧಿವಿಧಾನಗಳಿಂದ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಎಲ್ರಿಗೂ ಕೂಡ ವರ್ಷದ ಮೊದಲನೇ ಶ್ರಾವಣ ಶುಕ್ರವಾರದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆನ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತೇವೆ. ಎಲ್ಲರೂ ಕೂಡ ನಾವು ಕೂಡ ಹಾಗೆ ಮಾಡಿರುವಂಥದ್ದು. ನೋಡ್ತಾ ಇದ್ದೀರಾ ನಮ್ಮ ಮನೆ ಅಲಂಕಾರ ಹೀಗಿತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ನೋಡಿ ನಮ್ಮನೆಯ ಪುಟ್ಟ ಲಕ್ಷ್ಮಿ ಹೀಗಿತ್ತು. ನೀವು ಹೇಗೆಲ್ಲ ಅಲಂಕಾರ ಮಾಡಿದ್ರಿ? ವಿಡಿಯೋ ಹಾಕಿ, ಸಾಧ್ಯವಾದರೆ ಕಮೆಂಟ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಡವರ ಮನೆಯ ಪುಟ್ಟ ಲಕ್ಷ್ಮಿ, ನಮ್ಮನೆಯ ಮಹಾಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಅಷ್ಟಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ. ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. Thank you very much. Thank you.